ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಗ್ರಾಮಸ್ಥರ ಪರದಾಟ. ಸರ್ಕಾರಿ ಬೋರ್ವೆಲ್ನ ಕುಡಿಯುವ ನೀರು ಅಕ್ರಮವಾಗಿ ತೋಟಗಳಿಗೆ ಹರಿತಾ ಇದೆ. ಈ ಘಟನೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮೇಲನೂರು ಗ್ರಾಮದಲ್ಲಿ ನಡೆದಿದೆ. ಹೌದು, ಜೆಡಿಎನ್ ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಲನೂರು ಗ್ರಾಮದಲ್ಲಿ ಸರ್ಕಾರದಿಂದ ಕುಡಿಯುವ ನೀರಿನ ಬೋರ್ವೆಲ್ನ ಹಾಕಿದ್ದು, ಈ ಬೋರ್ವೆಲ್ನಲ್ಲಿ ಇದೇ ಗ್ರಾಮದ ದೊಡ್ಡಯ್ಯ ಅವರ ಕುಟುಂಬದವರು ಆ ಗ್ರಾಮದ ಜಲಗಾರರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಗ್ರಾಮದ ಜನರಿಗೆ ಕುಡಿಯಲು ನೀರು ಬಿಡದೆ ಅಕ್ರಮವಾಗಿ ಪೈಪ್ಲೈನ್ ಮೂಲಕ ದೊಡ್ಡಯ್ಯ ಎಂಬುವವರ ಸರ್ವೆ ನಂಬರ್ 56ರ ಜಮೀನಿನಲ್ಲಿ ತೋಟಕ್ಕೆ ಪ್ರತಿನಿತ್ಯ ಸುಮಾರು 7 ವರ್ಷಗಳಿಂದ ನೀರು ಬಳಕೆ ಮಾಡಿಕೊಂಡಿದ್ದು, ಅದೇ ದೊಡ್ಡಯ್ಯ ಅವರ ಕುಟುಂಬದ ವೆಂಕಟೇಶ್ ಎಂಬುವರು ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 7 ವರ್ಷದಿಂದ ಗ್ರಾಮದಲ್ಲಿ ಕುಡಿಯುವ ನೀರನ್ನು ಅವರ ತೋಟಕ್ಕೆ ಬಳಸಿ ಗ್ರಾಮಕ್ಕೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬದವರ ಮೇಲೆ ಹಾಗೂ ಆ ಗ್ರಾಮದ ಜಲಗಾರನ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಮತ್ತೆ ಗ್ರಾಮಕ್ಕೆ ಕುಡಿಯುವ ನೀರು ಕೊಡಿ ಅಂತ ಗ್ರಾಮಸ್ಥರು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಿ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದಾದ್ಮೇಲೆ ಮತ್ತೆ ಗ್ರಾಮಸ್ಥರು ಬಂದು ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ, ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ಅರ್ಜಿ ಸ್ವೀಕರಿತ ಆದ್ಮೇಲೆ ನಾನು ಸರ್ವೆ ನಂಬರ್ 56 ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತೀನಿ. ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಅವರ ಫ್ಯಾಮಿಲಿಯವರು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಿರೋದ್ರಿಂದ ನಮ್ಮ ಬಿಲ್ ಕಲೆಕ್ಟರ್ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಅದರ ಮಾಹಿತಿಯನ್ನ ಇಒ ಸರ್ ಅವರಿಗೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಏನು ಕ್ರಮ ತಗೊಳ್ತಾರೋ ಮೇಲಾಧಿಕಾರಿಗಳು ಇರ್ಬೋದು ಮತ್ತು ನಮ್ಮ ಕಮಿಟಿ ಇರ್ಬೋದು ಏನು ಕ್ರಮ ತಗೊಳ್ಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಈಗ ಮೇಲ್ನೋಟಕ್ಕೆ ಈಗ ಬಿಲ್ ಕಲೆಕ್ಟರ್ ಭಾಗಿಯಾಗಿದ್ದಾರೆ ಅಂತ ಒಂದು ಆರೋಪ ಅನ್ನೋದು ಗ್ರಾಮಸ್ಥರ ಒಂದು ಆರೋಪ ಆಗಿದೆ. ಅದ್ರ ಬಗ್ಗೆ ವಿಚಾರಣೆಗೋಸ್ಕರನೇ ಅವ್ರಿಗೆ ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಏನು ಸಮಜಾಯಿಷಿ ಕೊಡ್ತಾರೆ ಅದ್ರ ಮೇಲೆ ಅವ್ರಿಗೆ ಶಿಸ್ತು ಕ್ರಮ ತಗೊಳ್ತೀವಿ. ಮೇಡಮ್, ಈಗ ಏನಾದರೂ ಪೆನಾಲ್ಟಿ ಥರ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅವ್ರ ಮೇಲೆ? ಅದನ್ನು ಗ್ರಾಮ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷರು ಕಮಿಟಿಯಲ್ಲಿ ಮಾತಾಡಿ ಡಿಸೈಡ್ ಮಾಡ್ಕೊಳ್ತೀವಿ. ಅದು ಏನೋ ಇದ್ರ ಬಗ್ಗೆ ಏನೋ ದೂರ ಏನೋ ಕೊಟ್ಟಿದ್ದಾರೆ, ಪೊಲೀಸ್ ಠಾಣೆ ಅಥವಾ ಬೇರೆ ಕಡೆ ಎಲ್ಲ ದೂರ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ. ಇಲ್ಲ, ಇವತ್ತೇ ಬೆಳಗ್ಗೆ ಆಗಿರುವಂಥ ಇಶ್ಯೂಸ್ ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾಗಿ ಏನೇನು ಆಗಬೇಕೋ ಅದೆಲ್ಲ ಮಾಡ್ತೀವಿ. ಮಗ ಒಂದು ಬಾಮ ಇದೆ. ಮಾರ್ನಿಂಗು ನಾನು ತೋಟಕ್ಕಂತೇಳಿ ಪೈಪ್ಲೈನ್ ಮಾಡಬೇಕಾದ್ರೆ ಅಕ್ರಮವಾಗಿ ತಗೊಂಡೋಗಿದ್ದ ಪೈಪ್ಲೈನು ಡ್ಯಾಮೇಜ್ ಆಗಿದೆ. ಆದ್ದರಿಂದ ಊರುಗೋರಿಂದ ಅಕ್ರಮವಾಗಿ ನಮ್ಮ ಊರಿನ ವಾಟರ್ ಮ್ಯಾನ್ ಆದ ಈಗ ಪ್ರೆಸೆಂಟು ಬಿಲ್ ಕಲೆಕ್ಟರ್ಗೆ ಪ್ರಮೋಟ್ ಆಗಿರುವ ವೆಂಕಟೇಶ್ ಅವರು ತೋಟಕ್ಕೆ ಅಕ್ರಮವಾಗಿ ಸತತ 10 ವರ್ಷಗಳಿಂದ ನೀರನ್ನು ಹಾಯಿಸ್ಕೊಂಡು ಹೋಗ್ತಿದ್ರು. ಆ ಪೈಪ್ ಡ್ಯಾಮೇಜ್ ಆಗಿತ್ತು. ಆ ಪೈಪ್ ಡ್ಯಾಮೇಜ್ ಆಗಿರ್ಬೇಕಾದ್ರೆ ಅವರು ಬಂದು ನನಗೆ ಕೇಳಿದರು, ಏನಕ್ಕೆ ಇಲ್ಲಿ ಪೈಪ್ಲೈನ್ ಮಾಡಿಸಿದೆ ಏನು ಅಂತ ನನಗೆ ಕೇಳಿದರು. ನಾನು ಪರ್ಸ್ನಲ್ ಯೂಸ್ಗೆ ನಾನು ತೋಟ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಪೈಪ್ಲೈನ್ ಮಾಡ್ತಾ ಅಂತ ಹೇಳಿದ್ದೀನಿ. ಮತ್ತು ನಾನು ಅವ್ರಿಗೆ ಹೇಳಿದ್ದೀನಿ, ಈ ನಿಮ್ಮದು ಏನಾದ್ರು ಡ್ಯಾಮೇಜ್ ಆಗಿದೆಯೋ ಅದನ್ನು ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೂ ಬಂದು ನಾನು ಮತ್ತು ನಮ್ಮ ಬಾಮ ಮಧುಕುಮಾರ್ ರಚತ ಕೂತು ಡಿಸ್ಕಷನ್ ಮಾಡಬೇಕಾದ್ರೆ ಏಕಾಏಕಿ ಬಂದು ವೆಂಕಟೇಶ್ ಅಣ್ಣ ಬಲ್ಲೇರಿ ಮತ್ತು ತಮ್ಮ ರಮೇಶ್ ಅವರು ಬಂದು ಅಲ್ಲೇ ಮಾಡಿದ್ದಾರೆ. ಅಲ್ಲೇ ಮಾಡಿ ಮಧುಗೆ ಬಲವಾದ ಏಟನ್ನು ಹೊಡೆದಿದ್ದಾರೆ.